ರಕ್ತ ಕುದಿತಾ ಇದೆ ನನಗೆ. ನಿನ್ನೆ ನಂಬ್ಕೊಂಡು ಮಣ್ಣು ತಿನ್ನಂಗಾಯ್ತು. ಅಲ್ಲ ಅಂಕಲ್, ಸ್ವಲ್ಪ ನಾನು ಹೇಳದ್ ಮಾತಾಬೇಡ ನೀನು, ಮಾತಾಬೇಡ. ನಾನು ಏನ್ ಹೇಳ್ದೆ ನಿನ್ಗೆ? ಆ ವಿಲ್ ನನ್ನ ಹತ್ರ ತಂದ್ಕೊಡು, ನಾನು ಸೇಫಾಗಿ ನೋಡ್ಕೊಂಡು ತಿಂತ ಹೇಳ್ತಿರ್ತಾನೆ. ಅದಕ್ಕೆ ನೀನೇನು ಹೇಳ್ದೆ? ಅದು ನನ್ನ ಹತ್ರ ಇರ್ಲಿ, ಅದು ಸೇಫ್ ಆಗಿರುತ್ತೆ, ಸುಮ್ಮನೆ ಯಾಕೆ ರಿಸ್ಕು ಅಂದೆ. ಈಗ ಮಾಡಿದ್ದೀನಿ ನೀನು. ಅದನ್ನು ತಗೊಂಡೋಗ್ಬಿಟ್ಟು ನಿಮ್ಮ ಅದಕ್ಕೆ ಕೈ ಕೊಟ್ಟಿದ್ಯಾ? ನಿಜ ಹೇಳೋ. ನೀನು, ನಿಮ್ಮ ಅಣ್ಣ, ನಿನ್ನ ಅದಕ್ಕೆ 3 ಜನ ಸೇರ್ಕೊಂಡು ನನಗೆ ಅವಮಾನ ಮಾಡಿಕೊಟ್ಟಿದ್ದೀರಾ. ಎಲ್ಲರೂ ಸೇರ್ಕೊಂಡು ನನ್ನ ಫೂಲ್ ಮಾಡ್ಬಿಟ್ರೆ ಇದೇ ತಾನೇ ನಿಮ್ ಪ್ಲಾನು? ಅಂಕಲ್, ಏನ್ ಮಾತಾಡ್ತಿದ್ದೀರಾ ನೀವು? ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ವಾ? ನಾನು ಅವನ ಜೊತೆ ಕೈ ಜೋಡಿಸ್ತೀನ? ಅವನು ನಾನು ದುಶ್ಮನ್ ಅಂಕಲ್. ಅದು ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರೋ ವಿಷಯ. ನಾನೇ ಯಾಕಿಂತ ಕೆಲಸ ಮಾಡ್ಲಿ? ಅಂಕಲ್, ಎಷ್ಟು ತಲೆ ಕೆಡಿಸ್ಕೊಂಡ್ರು ಆ ವಿಲ್ಲು ಅವಳ ಕೈಗೆ ಹೇಗೋಯ್ತು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂಕಲ್. ಯಾರಿಗೂ ಸಿಗದೇ ಇರೋಂಥ ಜಾಗದಲ್ಲೇ ಸೇಫ್ ಆಗಿ ಇಟ್ಟಿದ್ದೆ ನಾನು. ಅವಳು ಅದು ಹೇಗೆ ಹುಡುಕಿದ್ಲೋ, ಅದನ್ನ ಹೇಗೆ ಕಂಡಿಡಿದ್ಲೋ ನನಗೆ ನಿಜ ಗೊತ್ತಾಗ್ತಿಲ್ಲ ಅಂಕಲ್. ಮದರ್ ಪ್ರಾಮಿಸ್, ನಂಬಿ ನನ್ನನ್ನ. ನನಗಿಷ್ಟೆಲ್ಲ ಬೈತಿದ್ರಲ್ಲ, ನೀವು ಮಾಡಿದ್ದೇನು? ನನಗೇನಂತ ಪ್ರಾಮಿಸ್ ಮಾಡಿದ್ರಿ? ಚೇರ್ಮನ್ ಜಾಗದಲ್ಲಿ ನನ್ನನ್ನು ಕೂರಿಸ್ತೀನಿ ಅಂತ. ನನಗೆ ಕಲರ್ ಕಾಗೆ ಹರಿಸಿ ಇವತ್ತು ಆ ಜಾಗದಲ್ಲಿ ನೀವು ಕೂರಕ್ಕೆ ಹೊರಟಿದ್ರಲ್ಲ, ಅದೇನು? ಅದು ಮೋಸ ಅಲ್ವಾ? ಅದು ಸರಿನಾ? ನೋಡ, ನಾನು ಆ ರೀತಿ ಯಾವ ಮೋಸನೂ ಮಾಡಿಲ್ಲ. ಆ ರೀತಿ ನಾನು ಮಾಡಿದ್ದು ನಿನ್ನ ಒಳ್ಳೇದಕ್ಕೆ. ಏನ? ನನ್ನ ಒಳ್ಳೇದಕ್ಕ? ಹೇಗೆ? ಅವರೆಲ್ಲರ ಎದುರಿಗೂ ನಿನ್ನ ಹೆಸರು ಹೇಳಿದಿದ್ರೆ ನಿನ್ನ ಮೇಲೆ ಡೌಟ್ ಬಂದಿರೋದು. ಆ ವೀಲ್ ಕಳೆದು ಹೋಗಿರೋದಕ್ಕೂ ನಿನಗೂ ಲಿಂಕ್ ಮಾಡಿದ್ರೆ ಹಾಗೆಲ್ಲ ನಿನ್ನ ಬುಡಕ್ಕೆ ಬಂದಿರೋದು. ಅದಕ್ಕೆ ಟೈಮ್ ಬೀಯಿಂಗು ಆ ಜಾಗದಲ್ಲಿ ನಾನು ಕೂತ್ಕೊಂಡು ಎಲ್ಲ ಸರಿ ಹೋದ ಮೇಲೆ ನಿನ್ನ ಅಲ್ಲಿ ಕೂರ್ಸೋಣ ಅಂತ ಪ್ಲಾನ್ ಮಾಡಿದೆ. ನಾನು ನಿನ್ನ ಮಹಾಬುದ್ಧಿವಂತ ಅನ್ಕೊಂಡ್ಬಿಟ್ಟಿದ್ದೆ. ನೀನಿಷ್ಟು ದಡ್ಡ ಅಂತ ಗೊತ್ತಿರಲಿಲ್ಲ ನನಗೆ. ಹೇಳಕ್ ಬರ್ತಾನೆ ಮೋಸ ಮಾಡ್ದೆ ಅಂತ. ನನಗೆ ಯಾವ ಕುರ್ಚಿ ಆಸೆನೂ ಇಲ್ಲ. ನನಗಿರೋದು ಒಂದೇ, ನಿಮ್ಮ ಅಣ್ಣನ ಕೆಳಗಡೆ ಬೀಳಿಸ್ಬೇಕು ಅಂತ. ಆದ್ರೆ ಅವಳಿದ್ದಾಳಲ್ಲ ನಿಮ್ಮ ಅದಕ್ಕೆ ಸರಿಯಾದ ಟೈಮ್ ಬಂದ್ಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ರು. ಅವಳು ತುಂಬಾ ಡೇಂಜರ್ ಎಕ್ಸಾಮ್. ಅವಳ ಬಗ್ಗೆ ನಾವು ಹುಷಾರಾಗಿರ್ಬೇಕು. ಎಸ್ ಅಂಕಲ್, ನೀವು ಹೇಳ್ತಿರೋದು ಕರೆಕ್ಟೇ. ಬರೀ ಇವಾಗಲ್ಲ, ನನ್ನ ಜೀವನದಲ್ಲಿ ಅವಳು ಮನೆಗೆ ಬಂದಾಗಿಂದಾನು ಅದೇ ಮಾಡ್ತಿರೋದು. ನನ್ನ ಭಾಗಕ್ಕೆ ಮುಳ್ಳಾಗಿದ್ದಾಳು ಅವಳು. ಮುಳ್ಳಿನ ಮೇಲೆ ಮುಳ್ಳು. ಒಂಥರ ನನ್ನ ಪಾಲಿನ ಶನಿ ಆಗಿದ್ದಾಳು ಅವಳು. ಅವ್ರಿಗೊಂದಷ್ಟು, ಅವಳಿಗೊಂದಷ್ಟು, ಇನ್ ಪಬ್ಲಿಕ್ ಒಂದಷ್ಟು, ನಾವೆಲ್ಲ ಏನ್ ಮಾಡ್ಬೇಕು? ಹೇಳ್ಕೊಳ್ಳೋದಕ್ಕೆ ನೋಡೋದಕ್ಕೆ ಮಾತ್ರ ದೊಡ್ಡ ಮನೆತನ, ದೊಡ್ಡ ಮನುಷ್ಯರು. ಆದ್ರೆ ನಾವಿಲ್ಲಿ ಬದುಕ್ತಾ ಇರೋದು ಗುಲಾಮ್ರ ತರ. ಸಿಕ್ಕದೆ ಸಾಕು, ಒಬ್ರಿಗಿಂತ ಒಬ್ರು ಇಷ್ಟು ಶುದ್ಧ ಸ್ಪೀಚ್ ಕೊಡ್ತಾರೆ, ದಿವಾನ್ ಮನೆತನ ಹಾಗೆ ಹೀಗೆ ಅಂತ. ಆದ್ರೆ ಯಾರು ಒಬ್ರಿಗಾದ್ರು ನಮಗಾಗ್ತಿರೋ ಅನ್ಯಾಯ ಕಾಣಿಸ್ತಾ ಇದೆಯಾ? ಯಾರಾದ್ರೂ ಒಬ್ರದ್ರ ಬಗ್ಗೆ ಮಾತಾಡ್ತಿದಾರ ಅಥವಾ ಕಮಕ್ ಅಂತಿದಾರ? ಅದು ನನಗೆ ಗುರಿತಾ ಇರೋದು. ಹೇಳ್ಕೊಳ್ಳೋದಕ್ಕೆ ದಿವಾನ್ ಫ್ಯಾಮಿಲಿ, ಆದ್ರೆ ಬದುಕ್ತಾರ ಬಾಳು ಅನ್ಸುತ್ತೆ. ಆ ಡ್ರೈವರ್ ಕೆಲಸ ಮಾಡೋರು ಎಷ್ಟೋ ವಾಸಿ ಮಾಂಸ ನಮ್ಗಿಂತ. ಕೆಲಸ ಮುಗಿದ್ಮೇಲೆ ಅಚ್ಚುಕಟ್ಟಾಗಿ ಮನೆಗೆ ಹೋಗ್ತಾರೆ, ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೋತಾರೆ. ಅವನೇ ಯಜಮಾನ, ಅವನೇ ದರ್ಬಾರು ಅನ್ನೋತಾರೆ. ಆದ್ರೆ ನಾವು ಕೈ ಕಟ್ಕೊಂಡು ನಿಂತ್ಕೋಬೇಕು. ಅಲ್ಲಿ ಗಿಚ್ಕೊಂಡು ನಿಂತ್ಕೊಂಡು ಜಿ ಹುಸೂರ್ ಅಂತ ಮನೆ ಕೆಲ್ಸದವ್ರ ಅವನ್ ಮುಂದೆ. ಮನ್ಸಲ್ಲಿ 10 ಜನಕ್ಕಾಗೋಷ್ಟು ಉರಿ ಇದ್ರು ಯಾರ ಮುಂದೆನು ಹೇಳ್ಕೊಳಕಾಗ್ದೆ, ಬಾಯಿ ಬಿಡಕ್ಕಾಗ್ದೆ, ಫ್ಲಾಶ್ ಹಾಕೊಂಡು ನಾಯಿ ತರ ಬದುಕ್ತಾ ಇದೀವಿ ಈ ಮನೆಯಲ್ಲಿ. ನಮ್ದು ಒಂದು ಬದುಕಮ್ಮ. ದೊಡ್ಡ ಮನೆ ಅಂತ, ದೊಡ್ಡ ಮನೆತನ ಅಂತ ಬೆಂಕಿ ಬಿತ್ತು ಅದಕ್ಕೆ. ಹೊರಗಡೆಯಿಂದ ನೋಡೋದಕ್ಕೆ ದೊಡ್ಡ ಮನೆ ತರ ಕಾಣಿಸ್ಬೋದು ಅಷ್ಟೇ ಇದು. ಆದ್ರೆ ಒಳಗಡೆ ಕೊಲ್ತು ನಾರ್ತಾ ಇದೆ, ಗಬ್ಬೊಡಿತಾ ಇದೆ. ಇಂಥ ಒಂದು ಮನೆಯಲ್ಲಿ ಅಂತ ಒಬ್ಬ ಅಪ್ಪಗೆ ಯಾಕಾದ್ರೂ ಮಗ ಆಗಿ ಹುಟ್ಟದಂತ ಪಶ್ಚಾತ್ತಾಪ ಕಾಡ್ತಾ ಇದೆ ನನಗೆ. ಪಶ್ಚಾತ್ತಾಪ. ಅವನು ಒಬ್ಬ ಅಪ್ಪ ಅಂತ ಬ್ಲಡಿ ಅಪ್ಪ. ಅವನ ಅಪ್ಪ ಅಲ್ಲ, ನಾಲಾಯಕ್. ಹೌದು, ನಿನ್ನ ಗಂಡ ಅಂದ್ರೆ ನಮ್ಮ ಅಪ್ಪ ದೊಡ್ಡ ನಾಲಾಯಕ್. ಅವನು ನಾನು ಕೇಳ್ತಾ ಇದ್ದೀನಿ, ಅತಿ ಆಯ್ತು ನಿಂದು. ಅವ್ರ ಬಗ್ಗೆ ಒಂದು ಮಾತಾಡ್ಬೇಡ ನೀನು. ಅದು ನಾನು ಸಹಿಸ್ಕೊಳ್ಳಲ್ಲ. ಅವ್ರು ಏನು ಅನ್ನೋದು ನನಗ್ ಗೊತ್ತು ಕಣೋ. ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಆಗ್ಲಿ ಅರ್ಹತೆ ಆಗ್ಲಿ ನಿನಗಿಲ್ಲ. ಅವ್ರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ ನೀನು. ನೀನೀಗ ಮಾಡಿದ್ದೇನು? ನಿನಗ ಆ ಜಾಗಕ್ಕೆ ಹೋಗೋದಿಕ್ಕೆ ಎಲ್ಲ ಅವಕಾಶ ಇದ್ದು ತಾನೆ.
ನೀನೇನೋ ಮಾಡ್ದೆ? ನಾನ್ ನಿನಗ್ ಕೊಟ್ಟೋ ವಿಲ್ ಅವಳಿಗೆ ಸಿಗೋ ಹಾಗೆ ಮಾಡ್ದೆ. ತಪ್ಪು ನಿಂದಿಟ್ಕೊಂಡು ನಿಮ್ಮ ಅಪ್ಪನ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇದೀಯಾ? ಐ ಆಮ್ ರಿಯಲಿ ಸಾರಿ ಮಾಮ್, ಐ ಆಮ್ ರಿಯಲಿ ಸಾರಿ. ನನ್ಗೆ ಏನ್ ಮಾಡ್ಲಿ ಮಾಮ್, ನನಗೆ ತಲೆ ಕೆಡಿಸ್ಕೊಂಡು ಗೊಬ್ಬರ ಆಗೋಗಿತ್ತು. ಇಟ್ಸ್ ಅನ್ ಇಂಪಾರ್ಟೆಂಟ್ ಫೈಲ್, ವಿಲ್ ಅದು. ಅದನ್ನ ಎಲ್ಲಿ ಇಡ್ಲಿ, ಹೇಗಾದ್ರೂ ಮಾಡಿ ಅಣ್ಣ ಆಗ್ಲಿ ಭೂಮಿಗೆ ಆಗ್ಲಿ ಅದನ್ನ ಹುಡುಕ್ಸ್ತಾರೆ ಅನ್ನೋದೊಂದು ನನಗೆ ಕನ್ಫರ್ಮೇಶನ್ ಇತ್ತು. ಅದು ಸಿಗ್ತಾ ಇರೋಂಥ ಜಾಗದಲ್ಲಿ ಇಡಬೇಕಿತ್ತು ಮಾಮ್. ನಾನು ಅವಾಗ ಬಂದಿದ್ದ ಐಡಿಯಾ ನನಗಿದ್ದು. ಭೂಮಿಕಾ, ನನಗೆ ಆ ಸೀಟ್ ಮೇಲಾಗ್ಲಿ ಕಂಪ್ನಿ ಮೇಲಾಗ್ಲಿ ಅಂತ ವ್ಯಾಮೋಹ ಏನೂ ಇರಲಿಲ್ಲ. ನಮ್ಮಪ್ಪ ಕಷ್ಟಪಟ್ಟು ಕಟ್ಟಿದ ಕಂಪ್ನಿ ಅದು. ಅವ್ರ ಮೇಲಿನ ಸೆಂಟಿಮೆಂಟ್ಗೆ ನಾನು ಇಷ್ಟು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೆ. ಬಟ್ ಇವತ್ತು ಈಗಾಯ್ತಲ್ಲ, ಸೊ ನಾನು ಆ ಜಾಗನ ಕಳ್ಕೊತೀನಿ ಅನ್ನೋದಕ್ಕಿಂತ ಆ ಜಾಗದಲ್ಲಿ ಬೇರೆ ಯಾರಾದರೂ ಬಂದು ಕೂರ್ತಾರಲ್ಲ ಅಂತ ಭಾಳ ನೋವಾಗಿತ್ತು ನನಗೆ. ಒತ್ತಾಡೋಗ್ಬಿಟ್ಟಿದ್ದೆ. ಹಾಗೇನಾದರೂ ಆಗಿದ್ರೆ ನಮ್ಮಪ್ಪನ ಪರಿಶ್ರಮಕ್ಕೆ ಬೆಲೆನೇ ಇರ್ತಾ ಇರಲಿಲ್ಲ. ಎಲ್ಲ ಕ್ರೆಡಿಟ್ ನಿಮಗೆ ಸೇರಬೇಕು ಭೂಮಿಕಾ. ನಾನು ಕಂಪ್ಲೀಟಾಗಿ ಹೋಪ್ಸ್ನ ಕಳ್ಕೊಂಡ್ಬಿಟ್ಟಿದ್ದೆ. ಐ ಥಿಂಕ್ ನನ್ನ ಲೈಫಲ್ಲಿ ನಾನು ಇಷ್ಟೊಂದು ಹೋಪ್ಲೆಸ್ ಆಗಿ ಹೆಲ್ಪ್ಲೆಸ್ ಆಗಿ ಯಾವತ್ತೂ ಇರಲಿಲ್ಲ ಅನ್ಸುತ್ತೆ. ನಾನು ಸೋತೆ ಹೋದೆ, ಎಲ್ಲಾನು ಕಳ್ಕೊಂಡ್ಬಿಟ್ಟೇನೋ ಅಷ್ಟರಲ್ಲಿ ನೀವು ದೇವ್ರ ಥರ ಒಂದು ಕಾಪಾಡಿದ್ದೀರ.